ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಬಡ್ಜೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಬಡ್ಜೆಟಿಂಗ್ ಅಂದರೆ ಏನು, ಈ ಬಡ್ಜೆಟನ್ನು ನೀವು ನಿಮ್ಮ ಒಂದು ಸಿಂಪಲ್ ಬಡ್ಜೆಟನ್ನು ಮಂತ್ಲಿ ಬಡ್ಜೆಟನ್ನು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಬಡ್ಜೆಟ್ ಮಾಡೋದನ್ನು ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಬೇಸಿಕಲಿ ಈ ಬಡ್ಜೆಟಿಂಗ್ ಅಂದರೆ ಏನಪ್ಪ ಅಂತಂದರೆ, ಸೊ ಸಿಂಪಲಾಗಿ ಹೇಳ್ಬೇಕಂತಂದರೆ ನಿಮ್ಮ ಹತ್ರ ಇರೋ ಹಣನ ಪ್ಲ್ಯಾನಿಂಗ್ ಮಾಡೋದು. ಅಂದರೆ ನಿಮ್ಮ ಹಣ, ನಿಮಗೆ ಎಷ್ಟು ಹಣ ದುಡ್ತಾ ಇದ್ದೀರಾ ನೀವೀಗ, ಹಾಗೂ ಎಷ್ಟು ಖರ್ಚು ಮಾಡ್ತಾಯಿದ್ದೀರಾ, ಆಮೇಲೆ ಎಲ್ಲಿ ಖರ್ಚು ಮಾಡ್ತಾಯಿದ್ದೀರಾ ಆ ದುಡಿದಿರೋ ಹಣನ, ಎಲ್ಲೆಲ್ಲಿ ನಿಮ್ಮ ಹಣ ದುಡಿದಿರೋ ಹಣ ಎಲ್ಲೆಲ್ಲಿ ಹೋಗ್ತಾ ಇದೆ. ಸೊ ಈ ಎಲ್ಲ ರೆಕಾರ್ಡ್ಸನ್ನು ಒಂದು ಕಡೆಗೆ ಸ್ಟೋರ್ ಮಾಡಿ ಅದರ ಬಗ್ಗೆ ಪ್ಲ್ಯಾನಿಂಗನ್ನು ಮಾಡೋದನ್ನು ಬೇಸಿಕಲಿ ಬಡ್ಜೆಟಿಂಗ್ ಅಂತ ಕರೀತಾರೆ. ಸೊ ಇದನ್ನು ಮಾಡೋದ್ರಿಂದ ನೀವು ಒಂದು ಪರ್ಟಿಕ್ಯುಲರ್ ಗೋಲನ್ನು ಸೆಟ್ ಮಾಡ್ಕೋಬೋದು. ಸೊ ಆ ಗೋಲನ್ನು ಅಚೀವ್ ಮಾಡೋಕ್ಕೆ ನಿಮಗೆ ಏನೇನು ಅಡೆತಡೆಗಳಿದೆ ಫೈನಾನ್ಷಿಯಲ್ ಆಗಿ ಅನ್ನೋದನ್ನು ನೀವು ಈ ಬಡ್ಜೆಟಿಂಗ್ ಮಾಡೋದ್ರಿಂದ ತುಂಬ ಸುಲಭವಾಗಿ ತಿಳ್ಕೊಬೋದು. ಸೊ ನೀವು ದುಡಿದಿರ್ತಕ್ಕಂಥ ಹಣ ಎಲ್ಲಿ ಹೋಗ್ತಾ ಇದೆ, ಸೊ ಎಲ್ಲಿ ನೀವು ಅನ್ನೆಸೆಸರಿಯಾಗಿ ಖರ್ಚು ಮಾಡ್ತಾಯಿದ್ದೀರಾ ಅನ್ನೋದನ್ನು ನೀವು ಡೈರೆಕ್ಟಾಗಿ ಇದ್ರ ಮೂಲಕ ತಿಳ್ಕೊಬೋದು. ಸೊ ಬಡ್ಜೆಟಿಂಗ್ ಮಾಡೋದಕ್ಕೆ ಒಂದಿಷ್ಟು ಸ್ಟೆಪ್ಗಳಿವೆ. ಸೊ ಆ ಸ್ಟೆಪ್ಗಳನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ ಕ್ಯಾಲ್ಕುಲೇಟ್ ಯುವರ್ ಇನ್ಕಮ್. ಅಂದರೆ ಮೊದಲು ನೀವು ನಿಮ್ಮ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂದರೆ ನೀವು ಯಾವ್ಯಾವ ಸೋರ್ಸಿಂದ ನಿಮ್ಗೆ ಇನ್ಕಮ್ ಬರ್ತಾಯಿದೆ. ಅಂದರೆ ನಿಮ್ಮದು ಸ್ಯಾಲ್ರಿ ಆಗಿರ್ಬೋದು, ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ಆಗಿರ್ಬೋದು, ಅಥವಾ ಯಾವುದಾದ್ರೂ ಬಾಡಿಗೆ ಹಣ ಆಗಿರ್ಬೋದು. ಸೊ ನಿಮಗೆ ಎಲ್ಲಿಂದ ಬಂದರೂ ಸಹ ಎಲ್ಲ ಇನ್ಕಮನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಇನ್ಕಮ್ ಸೋರ್ಸಾಗಿ ಟೋಟಲ್ ಮಾಡಬೇಕು. ಸೊ ನಿಮ್ಮ ಮಂತಲ್ಲಿ ನಿಮ್ಮ ಇನ್ಕಮ್ ಎಷ್ಟಾಗುತ್ತೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬೇಕು. ಮೊದಲನೇ ಸ್ಟೆಪ್. ಸೊ ನಿಮ್ಮ ಮಂತ್ಲಿ ಇನ್ಕಮ್ ಏನಾದರೂ ನಿರ್ದಿಷ್ಟವಾಗಿಲ್ಲ, ಬೇರೆ ಆಗ್ತಾಯಿದೆ. ಅಂದರೆ ನಮಗೆ ಈಗ ಜಾಬ್ ಮಾಡೋರಾದರೆ ಮಂತ್ಲಿ ಸ್ಯಾಲ್ರಿ ಇಷ್ಟ ಅಂತ ಇರುತ್ತೆ. ಸೊ ಸೆಲ್ಫ್ ಎಂಪ್ಲಾಯ್ಗಳ ಹತ್ರ ಸೊ ದುಡ್ಡು ಮಂತ್ಲಿಗೆ ಬೇರೆ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಒಂದು ಆ್ಯಾವ್ರೇಜ್ ಅಮೌಂಟ್ನ ನೀವು ರೆಡಿ ಮಾಡಿಟ್ಕೊಳ್ಳಿ. ಸೊ ಸ್ಟೆಪ್ 2 ಅಂತ ಏನಪ್ಪ ಅಂತ ನೋಡೋದಾದರೆ ಲೀಸ್ಟ್ ಯುವರ್ ಎಕ್ಸ್ಪೆನ್ಸಸ್. ಅಂದರೆ ನೀವು ಎಲ್ಲೆಲ್ಲಿ ಏನೇನು ಖರ್ಚು ಮಾಡ್ತೀರಾ ಅನ್ನೋದನ್ನು ನೀವು ಮೊದಲು ಲೀಸ್ಟ್ ಮಾಡಬೇಕು. ಎಕ್ಸ್ಪೆನ್ಸ್ಗಳಲ್ಲಿ 2 ಥರ ಎಕ್ಸ್ಪೆನ್ಸಸ್ ಬರುತ್ತೆ. ಒಂದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್, ಇನ್ನೊಂದು ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಂದರೆ ಏನಪ್ಪ ಅಂತ ನೋಡೋದಾದರೆ, ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸ್ ಅಂತಂದರೆ ಸೊ ಮಂತ್ ಎಂಡಲ್ಲಿ ಅವು ಫಿಕ್ಸ್ ಆಗಿ ಕಟ್ ಆಗೇ ಆಗುತ್ತೆ. ಸೊ ಆ ಥರ ಅಂದರೆ ನಿಮ್ಮ ರೆಂಟ್ ಇರ್ಬೋದು, ನಿಮ್ಮ ಲೋನ್ ರೀಪೇಮೆಂಟ್ ಇರ್ಬೋದು, ಅಥವಾ ಇನ್ಶೂರೆನ್ಸ್ ಇರ್ಬೋದು, ಈ ಥರ. ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂದರೆ ಏನಪ್ಪ ಅಂತ ನೋಡೋದಾದರೆ ಇದು ಮಂತ್ಲಿ ವೇರಿ ಆಗ್ತಾ ಇರುತ್ತೆ. ಸೊ ಉದಾಹರಣೆಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಆಮೇಲೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಎಂಟರ್ಟೈನ್ಮೆಂಟ್ ಅಂದರೆ ನೀವು ಮೂವಿಗೆ ಹೋಗೋದಾಗಿರ್ಬೋದು, ಆಮೇಲೆ ಯಾವುದಾದ್ರೂ ಶೋನ ಅಟೆಂಡ್ ಆಗೋದಾಗಿರ್ಬೋದು. ಸೊ ಈ ರೀತಿ ಇವೆರಡು ರೀತಿ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಇವೆರಡು ರೀತಿಯ ಎಕ್ಸ್ಪೆನ್ಸಸ್ಗಳನ್ನು ನೀವು ಲೀಸ್ಟ್ ಮಾಡ್ಕೋಬೇಕು. ಸೊ ಇದನ್ನ ಮಾಡಬೇಕಾದ್ರೆ ನೀವು ತುಂಬ ಆನೆಸ್ಟ್ ಆಗಿರಬೇಕು. ಯಾಕಂದರೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕಂದ್ರೆ ನಿಮ್ಮ ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಹೋಗ್ತಾ ಇದೆ, ನಿಮ್ಮ ದುಡ್ಡು ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನಿಮಗೆ ನಿಮಗೆ ಅದರ ಫಿಗರ್ ಗೊತ್ತಾಗಬೇಕಂತಂದರೆ ನೀವು ಇದರಲ್ಲಿ ಹಾನೆಸ್ಟಾಗಿ ಇದನ್ನು ಮಾಡಬೇಕಾಗುತ್ತೆ. ಸೊ ಸ್ಟೆಪ್ 3 ಅನ್ನು ನೋಡೋದಾದರೆ ಕ್ಯಾಟಗರೈಸ್ ಯುವರ್ ಸ್ಪೆಂಡಿಂಗ್. ಸೊ ನೀವು ಎಲ್ಲೆಲ್ಲಿ ಏನೇನು ಖರ್ಚು ಮಾಡ್ತಿದ್ದೀರಾ ಅಂತ ಅನ್ನೋದನ್ನು ನೀವು ಕ್ಯಾಟಗರೈಸ್ ಮಾಡಬೇಕಾಗುತ್ತೆ. ಅಂದರೆ ಉದಾಹರಣೆಗೆ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ನಾನು 3 ಥರ ಕ್ಯಾಟಗರೈಸ್ ಮಾಡಿದ್ದೀನಿ. ಒಂದು ನೀಡ್ಸ್ ಆ್ಯಂಡ್ ವಾಂಟ್ಸ್ ಆ್ಯಂಡ್ ಸೇವಿಂಗ್ಸ್ ಆರ್ ಡೆಪ್ಟ್ಸ್ ಅಂತ. ಸೊ ಮೊದಲನೇದಾಗಿ ನೀಡ್ಸ್ ಅಂದರೆ ನೋಡೋದಾದರೆ ಈ ನೀಡ್ಸಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ 3 ಅನ್ನು ನೋಡೋದಾದರೆ ಕ್ಯಾಟಗರೈಸ್ ಯುವರ್ ಸ್ಪೆಂಡಿಂಗ್. ಸೊ ನೀವು ಎಲ್ಲೆಲ್ಲಿ ಏನೇನು ಖರ್ಚು ಮಾಡ್ತಿದ್ದೀರಾ ಅಂತ ಅನ್ನೋದನ್ನು ನೀವು ಕ್ಯಾಟಗರೈಸ್ ಮಾಡಬೇಕಾಗುತ್ತೆ. ಅಂದರೆ ಉದಾಹರಣೆಗೆ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ನಾನು 3 ಥರ ಕ್ಯಾಟಗರೈಸ್ ಮಾಡಿದ್ದೀನಿ. ಒಂದು ನೀಡ್ಸ್ ಆ್ಯಂಡ್ ವಾಂಟ್ಸ್ ಆ್ಯಂಡ್ ಸೇವಿಂಗ್ಸ್ ಆರ್ ಡೆಪ್ಟ್ಸ್ ಅಂತ. ಸೊ ಮೊದಲನೇದಾಗಿ ನೀಡ್ಸ್ ಅಂದರೆ ನೋಡೋದಾದರೆ ಈ ನೀಡ್ಸಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ನಿಮ್ಮ ಹೌಸಿಂಗಲ್ಲಿ ಅಂದರೆ ಮನೆಗೆ ದಿನ ಬೇಕಾಗಿರ್ತಕ್ಕಂಥ ಏನು ಸಾಮಾನುಗಳು ಇರುತ್ತಲ್ಲ ಅದು ಬಂತು. ಆಮೇಲೆ ಫುಡ್ಗೆ ಬೇಕಾಗಂಥ ಎಕ್ಸ್ಪೆನ್ಸಸ್ ಬಂತು. ಒಟ್ಟಲ್ಲಿ ನಿಮ್ಮ ಮನೆ ಖರ್ಚುಗಳು ಬಂತು. ಸೊ ಮಂತ್ಲಿ ಇದು ಬೇಕೇ ಬೇಕು. ಮನೆ ಖರ್ಚುಗಳಿಗೆ ಇದು ನೀಡ್ಸಲ್ಲೇ ಆಯಿತು. ಇನ್ನೊಂದು ವಾಂಟ್ಸ್ ಅಂತ. ವಾಂಟ್ಸ್ ಅಂದರೆ ಏನಪ್ಪ ಅಂತಂದರೆ ನೀವು ಎಂಟರ್ಟೈನ್ಮೆಂಟ್, ಡಿನ್ನರ್ ಹಾಗೂ ಶಾಪಿಂಗ್ ಅಂತ ಏನು ಖರ್ಚು ಮಾಡ್ತೀರಲ್ಲ, ಸೊ ಇದು ವಾಂಟ್ಸಲ್ಲಿ ಬರುತ್ತೆ. ಇನ್ನೊಂದು ಸೇವಿಂಗ್ಸ್ ಆ್ಯಂಡ್ ಡೆಪ್ಟ್ಸ್ ಅಂತ.
ಸೊ ಈ ಸೇವಿಂಗ್ಸ್ ಆ್ಯಂಡ್ ಡೆಪ್ಟ್ ಅಂದರೆ ಏನಂದ್ರೆ ನೋಡೋದಾದರೆ, ಸೊ ನಿಮ್ಮ ಎಮರ್ಜೆನ್ಸಿ ಸೇವಿಂಗ್ಸ್ ಆಗಿರ್ಬೋದು, ನಿಮ್ಮ ರಿಟೈರ್ಮೆಂಟ್ ಫಂಡ್ಸ್ ಆಗಿರ್ಬೋದು, ಇವೆಲ್ಲ ಸೇವಿಂಗ್ಸ್ ಎಲ್ಲ ಬರುತ್ತೆ. ಅಥವಾ ನಿಮ್ಮ ಲೋನ್ ರೀಪೇಮೆಂಟ್ ಇದ್ದರೆ ಅದು ಡೆಪ್ಟಲ್ಲಿ ಬರುತ್ತೆ. ಸೊ ಈ ರೀತಿ ನೀವು ಮೂರು ಕ್ಯಾಟಗರಿ ವೈಸ್ ನೀವು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಜನರಲ್ಲಾಗಿ ತಮ್ಮ ರೂಲ್ ಪ್ರಕಾರ ನೀವು 50% ನಿಮ್ಮ ನೀಡ್ಸ್ಗೆ ಖರ್ಚು ಮಾಡಬೇಕು. ನಿಮ್ಮ ಇನ್ಕಮ್ನ ನೀವು ನಿಮ್ಮ 30% ನಿಮ್ಮ ವಾಂಟ್ಸ್ಗೆ ಖರ್ಚು ಮಾಡಬೇಕು ಮತ್ತು 20% ನಿಮ್ಮ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಗೆ ಬಳಸ್ಬೋದು. ಸೊ ಕೆಲವೊಬ್ರು ಕೇಳ್ಬೋದು, ಸೊ ನಮ್ಮದು ಇನ್ಕಮ್ ಇರೋದೇ ಭಾಳ ಕಡಿಮೆ ಇದೆ, ನಾವೇನು ಮಾಡಬೇಕಂತ. ಸೊ ಇದು ಎಲ್ರಿಗೂ ಅಪ್ಲೈ ಆಗಲ್ಲ. ಸೊ ನಿಮ್ಮ ಇನ್ಕಮ್ನ ತಕ್ಕಂತೆ ನೀವು ಫ್ಲೆಕ್ಸಿಬಲ್ ಆಗಿ ಇರಬೇಕಾಗುತ್ತೆ. ಸೊ ನಿಮ್ಮ ಇನ್ಕಮ್ಗೆ ತಕ್ಕಂತೆ ನೀವು ಇದನ್ನು ಚೇಂಜ್ ಮಾಡ್ಕೋಬೋದು. ಸೊ ಸ್ಟೆಪ್ 4 ಬಂದುಬಿಟ್ಟು ಟ್ರ್ಯಾಕ್ ಯುವರ್ ಸ್ಪೆಂಡಿಂಗ್. ಸೊ ಒಂದು ಸರ್ತಿ ನೀವು ನಿಮ್ಮ ಕ್ಯಾಟಗರೈಸನ್ನು ಮಾಡಿದ್ದಾದಮೇಲೆ ನಿಮ್ಮ ಸ್ಪೆಂಡಿಂಗನ್ನು ನೀವು ಟ್ರ್ಯಾಕ್ ಮಾಡಬೇಕು. ಅಂದರೆ ಸೊ ನೀವು ಎಲ್ಲೆಲ್ಲಿ ಏನೇನಕ್ಕೆ ನೀವು ಖರ್ಚು ಮಾಡ್ತಾಯಿದ್ದೀರಾ, ಸೊ ಎಲ್ಲಿ ನಿಮಗೆ ನೆಸಸರಿ ಇದೆ ಅಲ್ಲಿ ಖರ್ಚು ಮಾಡಿ, ಎಲ್ಲಿ ಅನ್ನೆಸರಿ ಇರುತ್ತೋ ಅಲ್ಲಿ ಏನೇನು ಖರ್ಚು ಮಾಡ್ತಾ ಇರ್ತೀರಲ್ಲ, ಸೊ ಅದನ್ನು ನೀವು ಸ್ಟಾಪ್ ಮಾಡಬೇಕು. ಸೊ ನಿಮ್ಮ ಬಜೆಟ್ಗೆ ಸ್ಟಿಕ್ ಆಗಿರಬೇಕು. ಸೊ ಇದನ್ನು ನೀವು ಟ್ರ್ಯಾಕ್ ಮಾಡೋದಕ್ಕೆ ಒಂದು ನೋಟ್ಬುಕ್ಕನ್ನು ಇಡ್ಬೋದು. ಸೊ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ನೀವು ಅದನ್ನು ಕ್ಯಾಟಗರೈಸ್ ಮಾಡ್ಬೋದು. ಅಥವಾ ಬಡ್ಜೆಟಿಂಗ್ ಆ್ಯಪ್ ಅಂತ ಆ್ಯಪ್ಗಳಿವೆ. ಸೊ ಹಲವಾರು ಆ್ಯಪ್ಗಳಿವೆ. ಸೊ ನೀವು ಆ ಆ್ಯಪ್ಗಳನ್ನು ಬಳಸ್ಕೊಂಡು ಸಹ ನೀವು ಇದನ್ನು ಮಾಡ್ಬೋದು. ಸೊ ಸ್ಟೆಪ್ 5 ನೋಡೋದಾದರೆ ಅಡ್ಜಸ್ಟ್ ಆ್ಯಂಡ್ ಇಂಪ್ರೂವ್. ಅಂದರೆ ನೀವೆಲ್ಲ ಸ್ಟೆಪ್ಗಳನ್ನು ಮಾಡ್ತಾ ಹೋದ ನಂತರ ನಿಮಗೆ ಒಂದು 2-3 ತಿಂಗಳಾದಮೇಲೆ ನೀವೇ ನೋಟಿಸ್ ಮಾಡ್ತೀರಾ ನೀವು ಎಲ್ಲೆಲ್ಲಿ ಅನ್ನೆಸೆಸರಿ ಖರ್ಚನ್ನು ಮಾಡ್ತಾಯಿದ್ದೀರಾ ಅಂತ. ಸೊ ಆಗ ನೀವು ಅದನ್ನು ಐಡೆಂಟಿಫೈ ಮಾಡಿ, ಸೊ ಆ ಖರ್ಚನ್ನು ನೀವು ಕಡಿಮೆ ಮಾಡಬೇಕು. ಸೊ ಎಲ್ಲಿ ಇಂಪಾರ್ಟೆಂಟ್ ಇದೆಯೋ ಅಲ್ಲಿ ಮಾತ್ರ ನಿಮ್ಮ ದುಡ್ಡನ್ನು ನೀವು ಬಳಸಬೇಕು. ಸೊ ನಮ್ಮ ಸ್ಟೆಪ್ 6 ಏನಂತಂದರೆ ನನ್ನ ಫೈನಲ್ ಟಿಪ್ಸಾಗೆ ಹೋಗೋಣ. ಸೊ ನಮ್ಮ ಫೈನಲ್ ಟಿಪ್ಸ್ ಏನಪ್ಪ ಅಂತಂದರೆ, ಸೊ ರಿಯಲಿಸ್ಟಿಕ್ ಆಗಿರಿ. ಅಂದರೆ ಡೋಂಟ್ ಬಿ ಟೂ ಸ್ಟ್ರಿಕ್ಟ್. ಅಂದರೆ ಭಾಳ ಸ್ಟ್ರಿಕ್ಟಾಗಿರೋಕ್ಕೆ ಹೋಗಬೇಡಿ. ಅಂದರೆ ಎಲ್ಲ ದುಡ್ಡನ್ನು ನಾನು ಇನ್ವೆಸ್ಟ್ಮೆಂಟೇ ಮಾಡ್ತೀನಿ, 20% ಅಷ್ಟೇ ಇದು ಮಾಡ್ತೀನಿ, ಅಷ್ಟು ಬರೀ ಎಲ್ಲದಕ್ಕೂ ಬಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿ ಹೋಗಬೇಡಿ. ಸೊ ಫ್ಲೆಕ್ಸಿಬಲ್ ಆಗಿರಿ. ಸೊ ಎಲ್ಲೆಲ್ಲಿಗೆ ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕೆ ಖರ್ಚು ಮಾಡಿ, ಬಟ್ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಬೇರೆ ಇದಕ್ಕೂ ಕೂಡ ನಿಮ್ಮ ಹಣವನ್ನು ಸೇವ್ ಮಾಡ್ತಕ್ಕಂಥದ್ದನ್ನು ನೀವು ನೋಡ್ಕೋಬೇಕು. ಸೊ ಇನ್ನೊಂದು ಫ್ಲೆಕ್ಸಿಬಿಲಿಟಿ. ನೀವು ಫ್ಲೆಕ್ಸಿಬಲ್ ಆಗಿರಬೇಕು. ಒಂದಕ್ಕೆ ಸ್ಟಿಕ್ ಆಗಬೇಕಂತ ಏನಿಲ್ಲ. ನೀವು ನಿಮ್ಮ ಲೈಫ್ಗೆ ತಕ್ಕಂತೆ ನೀವು ನಿಮ್ಮ ಬಡ್ಜೆಟನ್ನು ಫ್ಲೆಕ್ಸಿಬಲ್ ಆಗಿ ಮಾಡ್ಕೋಬೇಕು. ಆಮೇಲೆ 3rd ಒನ್ ಬಂದುಬಿಟ್ಟು ರಿವ್ಯೂ ಯುವರ್ ಬಡ್ಜೆಟ್ ಮಂತ್ಲಿ. ಅಂದರೆ ನೀವು ನಿಮ್ಮ ಮಂತ್ಲಿ ನೀವು ನಿಮ್ಮ ಬಡ್ಜೆಟನ್ನು ರೆಡಿ ಮಾಡಿರ್ತೀರಲ್ಲ, ಈ ಥರ ನಾನು ಏನು ಸ್ಟೆಪ್ಸ್ ಹೇಳಿದ್ನಲ್ಲ, ಈ ಸ್ಟೆಪ್ಸಲ್ಲಿ ನೀಟಾಗಿ ಒಂದು ಬಡ್ಜೆಟನ್ನು ರೆಡಿ ಮಾಡಿ. ಸೊ ಆ ಬಡ್ಜೆಟನ್ನು ನೀವು ಮಂತ್ಲಿ ರಿವ್ಯೂ ಮಾಡಬೇಕು. ಅಂದರೆ ನೀವು ರಿವ್ಯೂ ಮಾಡಿದರೆ ಅಂದರೆ ನಿಮ್ಗೇನು ಗೊತ್ತಾಗುತ್ತಪ್ಪ ಅಂತಂದರೆ, ನಿಮ್ಮ ಬಡ್ಜೆಟಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಎಲ್ಲೆಲ್ಲಿ ದುಡ್ಡು ಖರ್ಚಾಗ್ತಾಯಿದೆ, ನೀವು ಇನ್ನೂ ಹೇಗೆ ಸೇವ್ ಮಾಡ್ಬೋದು, ಇದೆಲ್ಲ ವಿಷಯಗಳು ನಿಮಗೆ ನೀವು ರಿವ್ಯೂ ಮಾಡೋದ್ರಿಂದ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇದು ನಿಮಗೆ ಇದೆಲ್ಲ ಆಗಪ್ಪ ಮಾಡಬೇಕು, ಸುಮ್ಮನೆ ಇದು ಅನಿಸುತ್ತೆ, ಆ ಥರ ಅನಿಸುತ್ತೆ ನಿಮಗೆ. ಬಟ್ ಆದರೆ ಇದು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರಿ ಅಂದರೆ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಬಡ್ಜೆಟಿಂಗ್ ಅನ್ನೋದು ಇವಾಗ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಸ್ಪೆಂಡಿಂಗ್ ಮೇಲೆ ನಿಮಗೆ ಹಿಡಿತಾ ಬರಬೇಕಪ್ಪ ಅಂತಂದರೆ ನೀವು ಇದನ್ನು ಮಾಡಲೇಬೇಕು. ಸೊ ಇದಿಷ್ಟು ಬಡ್ಜೆಟಿಂಗ್ ಬಗ್ಗೆ ಆಗಿತ್ತು ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.